ರಾಜ್ಯ ಸರ್ಕಾರದ ವಿರುದ್ಧ ರೈತರ ಅಸಮಾಧಾನ ತೀವ್ರಗೊಂಡಿದ್ದು, ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ಎಂಬ ಆಗ್ರಹದೊಂದಿಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ವಿಜಯಪುರ ಜಿಲ್ಲೆಯ ಆಲಮಟ್ಟಿ KBJNL ಕಚೇರಿ ಎದುರು ನಡೆದ ಈ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಭಾಗವಹಿಸಿದ್ದರು. ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಸಗರ್ ಹಾಗೂ ರಾಜ್ಯ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ನೂರಾರು ರೈತರು ಭಾಗವಹಿಸಿದ್ದರು. 2013ಕ್ಕೂ ಮೊದಲು ಭೂಮಿ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ವಿಶೇಷವಾಗಿ ಪರಿಗಣಿಸಿ ಭೂ ಸ್ವಾಧೀನ ಅವಾರ್ಡ್ ಕಾರ್ಡ್ ವಿತರಿಸಬೇಕು ಎಂಬುದು ಪ್ರಮುಖ ಬೇಡಿಕೆಗಳಾಗಿವೆ. ಅದರ ಜೊತೆಗೆ 371J ಅಡಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ಎಲ್ಲ ನಿರಾಶ್ರಿತ ಕುಟುಂಬಗಳಿಗೆ ಪರಿಹಾರ ಅನ್ವಯವಾಗಬೇಕು ಎಂಬುದು ಸೇರಿದಂತೆ ಒಟ್ಟು 15ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರೈತರು ಹೋರಾಟ ನಡೆಸಿದರು. ಕಚೇರಿ ಎದುರು ಟೆಂಟ್ ಹಾಕಿ ರೈತರು ದಿನಪೂರ್ತಿ ಪ್ರತಿಭಟನಾ ಸಭೆ ನಡೆಸಿ ಸರ್ಕಾರದ ಗಮನ ಸೆಳೆಯಲು ಯತ್ನಿಸಿದರು. ರೈತರ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಎಂದು ಆಗ್ರಹಿಸುತ್ತಿರುವ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಹೋರಾಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇವತ್ತಿನ ಹೋರಾಟದ ಬಗ್ಗೆ ನಾಗರಬೆಟ್ಟ ಏತ ನೀರಾವರಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಬೃಹತ್ ಪ್ರಮಾಣದಲ್ಲಿ ರೈತರು ಸೇರಿ ಇವತ್ತು ಶೀಘ್ರವಾಗಿ 2 ದಿನದಲ್ಲಿ ಕಾಮಗಾರಿ ಮುಗಿದು ನೀರು ಹರಿಸುವವರೆಗೂ ನಾವು ಇಲ್ಲಿಂದ ಆ ಜಾಗ ಕದಲುವುದಿಲ್ಲ ಅಂತಕ್ಕಂಥ ಒಂದು ನಿರ್ಧಾರ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಬಂದು ಸಮರ್ಪಕವಾದ ಉತ್ತರ ಕೊಡಬೇಕಂತ. ಮುಂದಿನ ನಡೆ ಏನು ಸರ್? ಅಹೋರಾತ್ರಿ ದಂಡಿ ಮಾಡ್ತಿರೋ, ಬರೀ ಹೋರಾಟ ಅಷ್ಟೇ ಮಾಡ್ತಾ ಇದ್ದಾರೋ? ಹೇಳುವಂಥ ಉತ್ತರ ನಮ್ಮ ಸಮರ್ಪಕವಾಗಿ ಸಿಕ್ಕರೆ ನಾವು ಇಲ್ಲಿಗೆ ಕೈ ಬಿಡ್ತೀವಿ. ಇಲ್ಲಿಂದ ನಾವು ಕಾಮಗಾರಿ ಪ್ರಾರಂಭ ನಿರಂತರವಾಗಿ MD ಆಫೀಸಿಗೆ ಮುತ್ತಿ ಹಾಕ್ತಿರೋ. ಮುಂದಿನ ದಿನಮಾನಗಳಲ್ಲಿ ಏನು CM ಮನೆಗೆ ಮುತ್ತಿ ಹಾಕುವಂಥ ವೇತನ ಮಾಡ್ತಾರೆ. ಮುಂದಿನ ಹೋರಾಟ ರೀ MD ಆಫೀಸಿಗೆ ಮುತ್ತಿ ಹಾಕ್ತಿರೋ ಮತ್ತು CM ಮನೆಗೆ ಗೆಲುವು ಹಾಕುವಂಥ ವೇತನ ನೀಡ್ತದೆ. ಇಲಾಖೆಯವರು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕರೆಸಿದಾರೆ ಅಂತ ಹೇಳಿದ್ದಾರೆ. ಅವ್ರು ಬಂದು ನಮಗೆ ಸಮರ್ಪಕ ಉತ್ತರ ಕೊಡಬೇಕು. ಅಕಸ್ಮಾತ್ ಬೇರೆ ಸಂಘಟನೆಯವ್ರು ಯಾರು ಬೆಂಬಲ ಕೊಡ್ಲಿಕ್ಕೆ ಬಂದ್ರೆ ಅಂದ್ರೆ ದಯವಿಟ್ಟು ಹೆಸರು ಕಮ್ಮಿ ಅಂತ ತಿಳ್ಕೊಬೇಡ್ರಿ. ಬೇರೆ ಬೇರೆ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ಕಾರ್ಮಿಕ ಸಂಘಟನೆ ಮತ್ ಯಾವುದೇ ಸಂಘಟನೆಯವ್ರು ನಮ್ಗೆ ಬೆಂಬಲ ಕೊಡ್ಲಿಕ್ಕೆ ಬಂದ್ರೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀವಿ. ವೇದಿಕೆ ಮ್ಯಾಗ ಬರ್ತಾವ್. ತಮ್ಮ ಮಾಧ್ಯಮದವ್ರನ್ನ ಬಿಟ್ಟು ಅಲ್ಲಿ ಯಾರು ನಿಲ್ಬೇಡ್ರಿ. ಮಾಧ್ಯಮದವ್ರು ಕುರ್ಚಿ ವ್ಯವಸ್ಥೆ ಮಾಡ್ರಿ. ಅವ್ರು ಸರ್ ಮಾಧ್ಯಮದವ್ರು ಕುರ್ಚಿ ವ್ಯವಸ್ಥೆ ಮಾಡ್ರಿ. ಉಳ್ಕಾದ್ರೆಲ್ಲ ಸಹಿಸ ಏನಂದ್ರೆ ಇರ್ಲಿಪ್ಪ ಕಾಕ ಬ್ಯಾಕ ಈ ಕಡೆ ಅಲ್ಯಾಕ ನಿಂತಿ 10 ರೂಪಾಯಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದ ಆವರಣದಲ್ಲಿ ನಾಗರಬೆಟ್ಟ ಏತ ನೀರಾವರಿ ಪೂರ್ಣಗೊಳಿಸುವಂತೆ ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಕರೆ ಕೊಡ